ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ದಿನದಿಂದ ಒಂದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಏನು ಅಂತಂದರೆ ಅದಿತಿ ಮತ್ತು ಅವಿಷ್ಕಾದು ಫುಡ್ ರೊಟೀನ್, ಸ್ಲೀಪ್, ನ್ಯಾಪ್ ನಾನು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೋಸ್ಟ್ಲಿ ಅವಿಷ್ಕಂದು ರಿಲೇಟೆಡ್ ಒಂದು ವಿಷಯನೇ ಕೇಳ್ತಾ ಇದ್ರಿ. ಆಕ್ಟಿವಿಟೀಸ್ ಇರ್ಬೋದು, ರೊಟೀನ್ ಇರ್ಬೋದು, ಅವರ ಬ್ರೆಸ್ಟ್ ಮಿಲ್ಕ್ ಎಷ್ಟು ಅವರ್ಸ್ ಒಂದ್ಸಲ ಇದೆ, ಅದಾದಮೇಲೆ ಟ್ರಾವೆಲಿಂಗ್ ಟೈಮಲ್ಲಿ ಏನೇನೆಲ್ಲ ಊಟ ಕೊಡ್ತಿದ್ರಿ, ಹೌ ಡಿಡ್ ಯು ಮ್ಯಾನೇಜ್, ಅವ್ರ ಸ್ಲೀಪ್ನ ಹೇಗೆ ಇದು ಮಾಡಿದ್ರಿ, ಮಂತ್ರಾಲಯ ಇರ್ಬೋದು. ಆ್ಯಂಡ್ ತುಂಬ ಸಲ ನಾವು ಹೊರಗಡೆ ಹೋಗಿದ್ವಿ, ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ, ಅವಾಗ ಹೇಗೆ ಮೇಂಟೈನ್ ಮಾಡ್ತಿದ್ರಿ ಅಂತ ಕೇಳಿದ್ದೀರಾ. ಸೊ ಫಸ್ಟ್ ವಿಚಾರ ಮಾತಾಡೋದಾದರೆ ಫುಡ್. ಸೊ ಆಹಾರದ ವಿಚಾರದಲ್ಲಿ ಎಲ್ಲಾನು ಕೊಡ್ತೀನಿ. ಸೊ ಅದಿತಿಗೆ ಏನೇನು ಕೊಡ್ತಿದ್ದೋ ಇವನ್ ಅವಿಷ್ಕಂಗೂ ಅದೇನೇ ಇದೆ. ಮುದ್ದೆ ಇರಬಹುದು, ಆಮೇಲೆ ರೊಟ್ಟಿ, ಚಪಾತಿ ಎಲ್ಲಾನು ಅವಿಷ್ಕಂಗೆ ಕೊಡ್ತೀವಿ. 1 ವರ್ಷ 9 ತಿಂಗಳು 10 ತಿಂಗಳು ಹಾಯ್ ಅದಿತಿ ಆಟ ಆಡೋದಕ್ಕೆ ಹೋಗಿದ್ರು, ಇವಾಗ ಬಂದರು. 9 ತಿಂಗಳು 10 ತಿಂಗಳವರೆಗೂ ಹಾಲಿಗೆ ಚಪಾತಿನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ. 6 ತಿಂಗಳಿಂದಾನೇ ಹಸು ಹಾಲನ್ನ ಕೊಡ್ಬೋದು. ತುಂಬ ಜನಕ್ಕೆ ಇನ್ನೂ ಕನ್ಫ್ಯೂಷನ್ಸ್ ಇದೆ ದಟ್ ಕೈ ತೊಳ್ಕೊಂಡು ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಬರೀ ಇನ್ನೂ ಕನ್ಫ್ಯೂಷನ್ಸ್ ಇದೆ ದಟ್ ಹಸು ಹಾಲನ್ನ 1 ವರ್ಷದ ಮೇಲೆ ಕೊಡಬೇಕು. ಎಷ್ಟೊಂದು ಜನ ಹಸು ಹಾಲನ್ನ ಕೊಡೋದೇ ಇಲ್ಲ, ಬಿಕಾಸ್ ಏನೋ ಕಫ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ. ಏನೂ ಇಲ್ಲ. ಅವಿಷ್ಕಂಗೆ ಹಸು ಹಾಲು ಕೊಡ್ತಿದ್ದೀನ, ಅವ್ರು ಆರಾಮಾಗಿ ತೊಗೊಳ್ತಿದಾರ ಅಂತೆಲ್ಲ ಹೇಳ್ತೀನಿ, ಓಕೆನಾ. ಸೊ ಫಸ್ಟು 10 ತಿಂಗಳವರೆಗೂ ಹಾಲಲ್ಲಿ ಮಿಕ್ಸ್ ಮಾಡಿ ಚಪಾತಿನ ಕೊಡ್ತಾಯಿದೆ. ಬಟ್ ಇವಾಗ ಏನು ಮಾಡ್ತಾರೆ ಅಂತಂದರೆ, ಬಿಸಿ ಮಾಡಿದ ತಕ್ಷಣ ಅವ್ರು ಚಪಾತಿನ ಕೈಗೆ ಮುರಿದು ಕೊಟ್ಟರೆ ಅವರೇನೆ ತಿನ್ಕೊಂಡ್ಬಿಡ್ತಾರೆ. ಆ ರೀತಿ ಮುದ್ದೆ, ಅನ್ನನ ನಾನು ನಿಮ್ಗೆ ತೋರಿಸಿದ್ದೀನಿ. ದಟ್ ನಾನು ಕಂಪ್ಲೀಟಾಗಿ ಮ್ಯಾಶ್ ಮಾಡಿ ಫುಲ್ಲು ಪೇಸ್ಟ್ ರೀತಿ ಮಾಡಲ್ಲ. ನಾವು ಹೇಗೆ ತಿಂತೀವಿ ಅನ್ನನ ಅದೇ ರೀತಿ ತಿಂತಾರೆ. ಫುಡ್ ವಿಚಾರದಲ್ಲಿ ಎಲ್ಲ ಆಹಾರನೂ ಅವ್ರು ತಿಂತಾರೆ. ಈವನ್ ನಾನ್ ವೆಜ್ ಆಲ್ಸೋ 1 ವರ್ಷ ಆದಮೇಲೆ ಅಲ್ವಾ ಶುರು ಮಾಡಿದ್ದು. ಒಂದು 2 ಮಂತ್ಸ್ ಆಗಿದೆ, ನಾಳೆಗೆ 2 ಮಂತ್ಸ್ ಆಗುತ್ತೆ ಅವ್ರಿಗೆ. ಸೊ ಈ 2 ಮಂತ್ಸಲ್ಲಿ ನಾನ್ ವೆಜ್ನ ಅವರು ಚೆನ್ನಾಗೇ ತಿಂತಾರೆ. ಮಟನ್, ಚಿಕನ್, ಫಿಶ್ ಎಲ್ಲನೂ ಅವ್ರಿಗೆ ಇಷ್ಟ ಆಗುತ್ತೆ. ಮೊಟ್ಟೆನೂ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಅಂದರೆ ಬಾಯ್ಲ್ಡ್ ಎಗ್ಸ್ ಸಖತ್ ಇಷ್ಟ ಆಗುತ್ತೆ. ಸೊ ಫುಡಲ್ಲಿ ಎಲ್ಲನೂ ತಿಂತಾರೆ. ಯಾವುದೂ ನಾನು ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ಎಲ್ಲ ಏನೂ ಇಲ್ಲ. ತುಂಬ ಮಿತ್ತಲ್ಲಿ ಮಕ್ಳ ವಿಚಾರದಲ್ಲಿ ಊಟದಲ್ಲಿ ಅಂತಂದರೆ ಗೆಣಸು, ಆಮೇಲೆ ಆಲೂಗೆಡ್ಡೆ, ಪಂಪ್ಕಿನ್ ಇದೆಲ್ಲ ಕೊಡಬಾರ್ದು ಅಂತಲ್ಲ. ನಾನು ಏನೂ ನೋಡಲ್ಲ, ಎಲ್ಲನೂ ಕೊಡ್ತೀನಿ. ಎಲ್ಲ ಫ್ರೂಟ್ಸ್, ಎಲ್ಲ ತರಕಾರಿಗಳನ್ನ ಕೊಡ್ತೀನಿ. ಸೊ ನ್ಯಾಪ್ ವಿಚಾರದಕ್ಕೆ ಬರೋದಾದರೆ, ನಾನು ಲಾಸ್ಟ್ ಟೈಮ್ ನಿಮಗೆ ಒಂದ್ಸಲ ಹೇಳಿದ್ದೆ ಹೇಗೆ ನಡೀತಾ ಇದೆ ಅವರ ಒಂದು 9 ಮಂತ್ಸ್, ನಾಟ್ 9 ಮಂತ್ಸ್, ಐ ಥಿಂಕ್ 11 ಮಂತ್ಸ್ ಟೈಮಲ್ಲಿ ಅದ್ರ ಶೇರ್ ಮಾಡ್ತೀನಿ ಹೇಗಿತ್ತು ಅಂತ. ಸೊ ಇವಾಗ ಹೇಗಿದೆ ಅಂತಂದರೆ, ಇವಾಗ ಸದ್ಯಕ್ಕೆ ಹೇಗಿದೆ ಅಂತಂದರೆ, ಈಗ ಮನೆ ಶಿಫ್ಟಿಂಗ್ ಆಯಿತು, ಆವಾಗಲೂ ಕಂಪ್ಲೀಟ್ ಗಡ್ಬಡ್ ಆಯಿತು. ಸಾರಿ ಬಿಸ್ನೆಸ್ ಎಲ್ಲ ಶುರು ಮಾಡಿದ್ದೀವಿ. ಆಮೇಲೆ ಅದಿತಿ ಅವಿಷ್ಕಾ ಸ್ಟೈಲ್ ಪೇಜ್ ಎಲ್ಲ ಇದೆ ಅಲ್ವಾ. ಸೊ ಇವಾಗ್ಲೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್, ಕ್ಲಾರಿಟಿ, ಸಡನ್ನಾಗಿ ಹೊರಗಡೆ ಹೋಗೋದು, ವಿಡಿಯೋ ಶೂಟಿಂಗ್ ಅಂತೆ, ಆಮೇಲೆ ಬ್ರ್ಯಾಂಡ್ ಶೂಟಿಂಗ್ ಎಲ್ಲ ಇರೋದ್ರಿಂದ ನ್ಯಾಪ್ ಆ ಕಡೆ ಈ ಕಡೆ ಆಗ್ತದೆ. ಬಟ್ ಬೆಳಗ್ಗೆ ಅವರು ಮಿನಿಮಮ್ 3 hours ವರ್ಗು ಅಂದರೆ ಅಟ್ ಸ್ಟ್ರೆಚ್ ಒಂದೊಂದು ದಿನ ತಗೊಳ್ತಾರೆ. ಇಲ್ಲ ಅಂತಂದರೆ ಬಿಟ್ಟು 2 ಸಲ ನಿದ್ದೆ ಮಾಡಿಸೋದು. ಬೆಳಗ್ಗೆ ಒಂದು 10 ಗಂಟೆಯಿಂದ 11 ಗಂಟೆ ಒಳಗಡೆ, ಅಂದರೆ 12 ಗಂಟೆ ಒಳಗಡೆ ಒಂದು ನಿದ್ದೆ ಮಾಡಿಸ್ಬಿಡ್ತೀನಿ. ಅದಾದಮೇಲೆ ಮಧ್ಯಾಹ್ನ ಒಂದು 2:30ಇಂದ, ಇವಾಗ ಹೊರಗಡೆ ಏನಾದರೂ ಹೋಗಿದ್ರೆ, ಸೊ ಈಗ ಡಾನ್ಸ್ ಕ್ಲಾಸ್ ಕರ್ಕೊಂಡು ಹೋದಾಗ ಅಥವಾ ಹೊರಗಡೆ ಕರ್ಕೊಂಡು ಹೋದಾಗ ಯಾವ ರೀತಿ ಅಂತಂದರೆ, ಅದೇ ಸೇಮ್ ಟೈಮ್ ಒಂದು 2:30, 3:30 ಹಾಗೆ ಮಲ್ಕೊಳ್ತಾರೆ. ಅರ್ಧ ಗಂಟೆ ಆ ಥರ. ತುಂಬ ಮಧ್ಯಾಹ್ನದ ಹೊತ್ತು ಹೊರಗಡೆ ಹೋಗಿದಾಗ ನಿದ್ದೆನೇ ಮಾಡಿಲ್ಲ ಅಂತಂದರೆ ಶಿ ವಿಲ್ ಬಿ ಸ್ಲೀಪಿಂಗ್ ಅರೌಂಡ್ 6:30, 7:30 ಆಗೋ. ಒಂದು ಸ್ವಲ್ಪ ಕ್ಯಾಟ್ ನ್ಯಾಪ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಆ ರೀತಿ ನ್ಯಾಪ್ ನಡೀತಾ ಇದೆ. ನಮ್ಮದು ಕಂಪ್ಲೀಟ್ ಒಂದು ಆ ಕಡೆ ಈ ಕಡೆ ಆಗಿರೋದ್ರಿಂದ ನ್ಯಾಪ್ ಇದಾಗ್ತಿದೆ. ಬಟ್ ಆರಾಮ್ಸಾಗಿ ನೈಟ್ ಹೊತ್ತು ನಿದ್ದೆ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. 9:30, ಕೆಲವೊಂದ್ಸಲ 10 ಗಂಟೆ 10:30 ಆಗೋಗ್ಬಿಡುತ್ತೆ. ಬಟ್ 9 ಗಂಟೆ ಹಾಗೆ ನಿದ್ದೆ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಇಬ್ರಿಗೂ. ಸೊ 9 ಗಂಟೆಗೆ ಮಲಗಿಸಿದ್ರೆ ಇಬ್ರು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾರೆ. ಬುಕ್ ರೀಡಿಂಗ್ ಸ್ಟಾಪ್ ಆಗಿತ್ತು, ಅಗೇನ್ ಐ ಹ್ಯಾವ್ ರೀಸ್ಟಾರ್ಟೆಡ್ ಅದು. ಆಮೇಲೆ ಮ್ಯೂಸಿಕ್ ಹಾಕ್ಬಿಟ್ರೆ ಭಗವದ್ಗೀತೆ ಹಾಕ್ತೀನಿ, ಹನುಮಾನ್ ಚಾಲೀಸ ಹಾಕ್ತೀನಿ, ಆಮೇಲೆ ಏನು ವೈಟ್ ನಾಯ್ಸ್ ಅಂತ ಏನು ಬರುತ್ತೆ ಅದನ್ನೆಲ್ಲ ಹಾಕ್ತೀನಿ. ಆರಾಮಾಗಿ ನಿದ್ದೆ ಮಾಡ್ತಾರೆ. ನ್ಯಾಪ್ ವಿಚಾರ ಇದಾಯಿತು. ಆಮೇಲೆ ಬ್ರೆಸ್ಟ್ ಮಿಲ್ಕ್ ಬಗ್ಗೆ, ಸೊ ನ್ಯಾಪು ಸ್ಲೀಪ್ ಎರಡೂ ಹೇಳಿದ್ದೀನಿ. ಬ್ರೆಸ್ಟ್ ಮಿಲ್ಕ್ ಇನ್ನೂ ಚೆನ್ನಾಗೇ ಮಾಡ್ತಿದ್ದಾರೆ ಅವರು. 1 ವರ್ಷದವರೆಗೂ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟೇ ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಅವಿಷ್ಕಂಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಫೀಡ್ ಮಾಡ್ತೀನಿ. ಲೈಕ್ 7-7:30 ಹಾಗೆ ಅವ್ರು ಎದ್ದೇಳ್ತಾರೆ, ಬಿಫೋರ್ 8.
ಸೊ ಅವಾಗ ಒಂದ್ಸಲ ಬ್ರೆಸ್ಟ್ ಫೀಡಿಂಗ್ ಮಾಡಿರ್ತೀನಿ. ಎದ್ದ ತಕ್ಷಣ ಅವ್ರಿಗೆ ಬೇಕು, ಅವ್ರು ಬಂದ್ಬಿಟ್ಟು ಅವರೇ ಕೇಳ್ತಾರೆ. ಸೊ ಅದಾದ್ಮೇಲೆ ಒಂದು 10:30 ಹಾಗೆ ಒಂದ್ಸಲ ಫೀಡ್ ಮಾಡಿ, ಅದಕ್ಕಿಂತ ಮುಂಚೆ ಒಂದ್ಸಲ ಬ್ರೇಕ್ಫಾಸ್ಟ್ ಆಗಿರುತ್ತೆ. ನಾನು ಬ್ರೇಕ್ಫಾಸ್ಟ್ನ ಬೆಳಗ್ಗೆ ಹೊತ್ತು ಇಷ್ಟು ತಿನ್ಬೇಕು ಅಂತ ಇದು ಮಾಡಲ್ಲ. ಅಂದ್ರೆ ಇವಾಗ ಸೆಲ್ಫ್ ಫೀಡಿಂಗ್ ಶುರು ಆಗಿರೋದ್ರಿಂದ ಜರ್ನಿ ಅವರೇ ಅದಿತಿ ಅವ್ರು ಸೆಲ್ಫ್ ಫೀಡಿಂಗ್ ಮಾಡ್ತಿರ್ತಾರಲ್ಲ, ಸೊ ಅವ್ರ ತಟ್ಟೆಲಿ ತಿನ್ನೋದು, ನನ್ನ ತಟ್ಟೆಲಿ ತಿನ್ನೋದು, ಆ ರೀತಿ ಅವ್ರು ಮಾಡ್ತಾ ಇರ್ತಾರೆ. ಸೊ ಬ್ರೆಸ್ಟ್ ಮಿಲ್ಕ್ನ ಆಮೇಲೆ ಕೊಡ್ತೀನಿ. ಅಂಡ್ 12 ಗಂಟೆ ಮೇಲೆ ನಾನು ಬ್ರೆಸ್ಟ್ ಮಿಲ್ಕ್ನ ಕೊಡಕ್ ಹೋಗಲ್ಲ. ಅಷ್ಟರಲ್ಲಿ ಯಾವಾಗಾದ್ರೂ ಅವಾಗ ಇಷ್ಟಿಷ್ಟೇ ಕುಡ್ಕೊಂಡು ಒಂಥರ ಎನರ್ಜಿ ಡ್ರಿಂಕ್ ಅವ್ರಿಗೆ. ಸೊ ಅದಾದ್ಮೇಲೆ 12 ಗಂಟೆ ಮೇಲೆ ನಾನು ಕೊಡಲ್ಲ, ಯಾಕಂತಂದ್ರೆ 1:30 2 ಗಂಟೆ ಒಳಗಡೆ ಅವ್ರದ್ದು ಊಟ ಇರುತ್ತೆ. ಸೊ ಆಗ ಊಟ ಕಿಚಡಿ ಅಥವಾ ಮುದ್ದೆ ಅಥವಾ ಅನ್ನ ತುಪ್ಪ ಅಥವಾ ಅನ್ನ ತರಕಾರಿ ಮಿಕ್ಸ್ ಮಾಡಿರೋದು, ಆ ರೀತಿ ಅವ್ರಿಗೆ ಊಟ, ಓಕೆನಾ. ಸೊ ಮೋಸ್ಟ್ ಒಂದು ಡೇಸ್ಗೆ ಅವ್ರಿಗೆ ಕಿಚಡಿನೇ ಇಷ್ಟ ಆಗುತ್ತೆ. ಸೊ ನಾನು ಅದನ್ನೇ ಮಾಡ್ತೀನಿ ಇಬ್ರಿಗೂ ಒಂದೇ ಕಿಚಡಿ. ಖಾರ ಎಲ್ಲ ತುಂಬಾ ಚೆನ್ನಾಗಿ ತಿಂತಾರೆ. ಅದಾದ್ಮೇಲೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ಫೀಡ್ ಮಾಡ್ತೀನಿ. ಒಂದು ಲಾಂಗ್ ನ್ಯಾಪ್ ಇರುತ್ತೆ, ಅಥವಾ ಹೊರಗಡೆ ಹೋದಾಗ್ಲೂ ಸೇಮ್ ಅದೇ ರೀತಿ. ನಿದ್ದೆ ಬರಬೇಕು ಅಂತಂದ್ರೆ ಅವ್ರ ಬ್ರೆಸ್ಟ್ ಫೀಡಿಂಗ್ ಬೇಕೇ ಬೇಕು. ತುಂಬಾ ಜನ ಕೇಳ್ತೀರಾ, ನನ್ನ ಮಗು ಅಭ್ಯಾಸ ಆಗುತ್ತಿದೆ ದಟ್ ಬ್ರೆಸ್ಟ್ ಫೀಡಿಂಗ್ ಇದ್ರೆ ಮಾತ್ರ ನಿದ್ದೆ ಮಾಡೋದು. ಹೌದು, ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ಇದೇ ರೀತಿ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಥಿಂಗ್. ಸೊ ಇರುತ್ತೆ. ಅದಾದ್ಮೇಲೆ ಸೇಮ್ ಅಗೇನ್ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಬ್ರೆಸ್ಟ್ ಫೀಡಿಂಗ್ ನ ಲಾಸ್ಟ್ ಮಾಡಿದ್ದು ಡಾನ್ಸ್ ಕ್ಲಾಸ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ, ಲೈಕ್ 4 o'clockಗೆ ಫೀಡ್ ಮಾಡಿದ್ದು. ಇವಾಗ ಮನೆಗೆ ಬಂದಿದ ತಕ್ಷಣ ಒಂದ್ಸಲ ಫೀಡ್ ಮಾಡಿದೆ. ಅಂದ್ರೆ ಕಾರಲ್ಲಿ ಕುತ್ಕೊಂಡಾಗ ಐ ವಾಸ್ ಲೈಕ್ ಡ್ರೈ ಫ್ರೂಟ್ಸ್ ಇತ್ತು ಬಾಕ್ಸ್ ಅಲ್ಲಿ, ಇಬ್ರಿಗೂ ತಿಂತಾ ಇದ್ರು. ಸೊ ನಾನು ಫೀಡ್ ಮಾಡ್ಲಿಲ್ಲ. ಇವಾಗ ಮನೆಗೆ ಬಂದಿದ ತಕ್ಷಣ ಒಂದ್ಸಲ ಫೀಡ್ ಮಾಡಿದೀನಿ. ಇವಾಗ ತಿರ್ಗಾ ಒಂದು 7:30 ಹಾಗೆ ಕೇಳ್ತಾರೆ, ಅಡುಗೆ ಮಾಡುವಾಗ ಬಂದು ಕೇಳ್ತಾರೆ, ಫೀಡಿಂಗ್ ಕೊಡ್ತೀನಿ. ಅದಾದ್ಮೇಲೆ 8 ಗಂಟೆ 9 ಗಂಟೆ ಒಳಗಡೆ ಊಟ ಆಗ್ಬಿಡುತ್ತೆ, 8:30 ಮೋಸ್ಟ್ ಪ್ರಾಬಬ್ಲಿ. ಸೊ ಅವಾಗ ಊಟ, ಅದಕ್ಕಿಂತ ಮುಂಚೆ ತಿರ್ಗಾ ಏನು ಬ್ರೆಸ್ಟ್ ಫೀಡಿಂಗ್ ಇಲ್ಲ. ಈ ರೀತಿ ಇದು ಬ್ರೆಸ್ಟ್ ಮಿಲ್ಕ್. ಇದು ಬ್ರೆಸ್ಟ್ ಮಿಲ್ಕ್ಗೆ ತುಂಬಾ ಅವ್ರಿಗೆ ಇಷ್ಟ. ಆಮೇಲೆ ಇವಾಗ ನಾನು ಡೊನೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರೋದ್ರಿಂದ ಲ್ಯಾಕ್ಟೇಟ್ ಟ್ಯಾಬ್ಲೆಟ್ಸ್ ನ ತಗೋತಾ ಇದೀನಿ. ನನಗೂ ಸ್ವಲ್ಪ ಇವಾಗ ಅಂದ್ರೆ ಫುಡ್ ನ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಬ್ಯುಸಿ ಇರೋದ್ರಿಂದ ಎಲ್ಲ ಒಂಥರ ಮಿಸ್ ಆಗಿತ್ತು. ಇವಾಗೆಲ್ಲ ಇರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿದೆ. ಅದ್ರ ಜೊತೆಗೆ ಅವ್ರಿಗೆ ಆಹಾರನೂ ಕೊಡ್ತಿದ್ದೀನಿ. ಬ್ರೆಸ್ಟ್ ಮಿಲ್ಕ್ ಅಲ್ಲಿ ತುಂಬಾ ಜನಕ್ಕೆ ಏನು, ನನಗೂ ತುಂಬಾ ಜನ ಹೇಳಿದ್ದಾರೆ, ಟು ಬಿ ಫ್ರ್ಯಾಂಕ್, ಫಸ್ಟ್ ಬ್ರೆಸ್ಟ್ ಮಿಲ್ಕ್ ನಿಲ್ಲಿಸ್ಬಿಡು, ಅವಳು ದಪ್ಪ ಆಗ್ತಾಳೆ, ಅವಳು ತುಂಬಾ ಗುಂಡುಗಾಗ್ತಾಳೆ ಹಾಗೆ ಹೀಗೆ ಅಂತ. ನಾನು 2 ವರ್ಷದವರೆಗೂ ಬಿಡಲ್ಲ. ಬಿಯಾಂಡ್ ಆದ್ರೂ ನಾನು ಕುಡಿಸ್ತೀನಿ ಹೊರತು ಐ ವಿಲ್ ನಾಟ್ ಗೋಯಿನ್ ಸ್ಕಿಪ್. ತುಂಬಾ ಜನ ಅದೇ ತಪ್ಪು ಮಾಡೋದು. ದಯವಿಟ್ಟು ನೀವು ಮಾಡಕ್ ಹೋಗ್ಬಿಡಿ. ಮಗು ಸಣ್ಣ ಇದೆ ದಪ್ಪ ಇದೆ, ಬ್ರೆಸ್ಟ್ ಮಿಲ್ಕ್ ಇಂದ ಏನು ತೊಂದರೆ ಆಗಲ್ಲ. ಅಂದ್ರೆ ಮಗು ಸಣ್ಣ ಇರೋದು ದಪ್ಪ ಇರೋದು ಬ್ರೆಸ್ಟ್ ಮಿಲ್ಕ್ ಡಿಟರ್ಮೈನ್ ಮಾಡಲ್ಲ. ಮಗು ಜೆನೆಟಿಕ್ಸ್ ಮಾತ್ರ ಡಿಟರ್ಮೈನ್ ಮಾಡುತ್ತೆ. ಅಂಡ್ ಅವರ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನೇನಿರುತ್ತೆ ಅದು ಡಿಟರ್ಮೈನ್ ಮಾಡುತ್ತೆ. ಅವಿಷ್ಕ ಆರೋಗ್ಯವಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಇದು ಬ್ರೆಸ್ಟ್ ಮಿಲ್ಕ್ ವಿಚಾರ. ಜಂಕ್ ನಿಜವಾಗ್ಲೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಇವಾಗ ಹೊರಗಡೆ ಹೋಗ್ತೀವ, ಈಗ ಫಾರ್ ಎಕ್ಸಾಂಪಲ್ ಅದಿತಿಗೆ ನಾನು 1.5 ವರ್ಷದವರೆಗೂ ಯಾವುದೇ ಬಿಸ್ಕೆಟ್ ಕೊಟ್ಟಿರಲಿಲ್ಲ, ಯಾವುದೇ ಚಿಪ್ಸ್ ಕೊಟ್ಟಿರಲಿಲ್ಲ. ಇವಾಗ ಅದಿತಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಬೇರೆ ಮಕ್ಕಳೆಲ್ಲ ತಿಂತಾರೆ. ಅವ್ರು ತಿನ್ನುವಾಗ ಒಂಚೂರು ಬಾಯಿಗೆ ಇಡೋದು ಹಾಗೇ ಆಗುತ್ತೆ. ನಾನು ಸುಳ್ಳಂತೂ ಹೇಳಲ್ಲ. ಏನಕ್ಕಂತಂದ್ರೆ ಕೊಟ್ಟಿಲ್ಲ ಅಂತೆಲ್ಲ ಹೇಳಕ್ಕಾಗಲ್ಲ. ಅಂದ್ರೆ ಹಾಗಂತ ಅದಿತಿ ತಿನ್ನೋಷ್ಟು ತಿಂತಾರ ಏನಿಲ್ಲ. ಅಂದ್ರೆ ಮಗು ಅಲ್ವಾ, ಅಂದ್ರೆ ಇಬ್ರು ಮಕ್ಕಳು ಇದ್ದಾಗ ಒಂದ್ ಮಗು ಕೊಟ್ಟು ಇನ್ನೊಂದು ಮಗುಗೆ ಹೇಗೆ ಕೊಡಕ್ಕಾಗದಿರೋದು. ಸೊ ಆ ರೀತಿ ಒಂದೊಂಚೂರು ಬಾಯಿಗೆ ಹೋಗ್ತಿದೆ. ಇವಾಗ ನಾವೇನಾದ್ರೂ ಸ್ವೀಟ್ಸ್ ನ ತಂದಾಗ ಆ ರೀತಿ ಅವ್ರು ತಿಂತಿದ್ದಾರೆ ಹೊರತು ಕಂಪ್ಲೀಟ್ ಅವ್ರಿಗೆ ಒಂದು ಪ್ಯಾಕೆಟ್ ಚಿಪ್ಸ್ ಕೊಡೋದು ಆ ಥರ ಎಲ್ಲ ಅದಿತಿಗೆ ಏನು ಫಾಲೋ ಮಾಡಿದ್ವು ಇವ್ರಿಗೂ ಅದೇ ಫಾಲೋ ಮಾಡ್ತಿದ್ವಿ. ಬಟ್ ಅದೇ ಅನ್ಕೋತೀವಿ, ಅದಿತಿಗೆ ನಾವು ಏನೂ ಕೊಟ್ಟಿರ್ಲಿಲ್ಲ. ಬಟ್ ಅವಿಷ್ಕಂಗೆ ಎಲ್ಲ ಅಂದ್ರೆ 2ನೇ ಮಕ್ಳಿಗೆ ಆಬ್ವಿಯಸ್ಲಿ ಅದನ್ನೆಲ್ಲ ಜಾಸ್ತಿ ಫಾಲೋ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದ್ದೀರಾ ಕೆಲವೊಂದು ವಿಡಿಯೋಸ್ಗಳಲ್ಲಿ, ಅಂದ್ರೆ ಕಾಮೆಂಟಲ್ಲಿ. ನೆಕ್ಸ್ಟು ಆಕ್ಟಿವಿಟಿ ಅಂಡ್ ರೊಟೀನ್ ಹೇಳೋದಾದ್ರೆ, ರೊಟೀನ್ ಆಲ್ಮೋಸ್ಟ್ ಸೇಮ್ ಏನಿದೆ, ತೀರಾ ಏನೋ ಟಾಪ್ ಏನೋ ಅಪ್ಸೈಡ್ ಡೌನ್ ಎಲ್ಲ ಆಗಿಲ್ಲ. ಆಲ್ಮೋಸ್ಟ್ ರೊಟೀನ್ ಹಾಗೆ ಇದೆ. ಬಟ್ ಒಂದ್ ಸ್ವಲ್ಪ ಡ್ಯೂರೇಷನ್ ಆ ಕಡೆ ಈ ಕಡೆ ಆಗಿದೆ, ನಿದ್ದೆಯಲ್ಲೂ ಆ ಕಡೆ ಈ ಕಡೆ ಆಗಿದೆ. ನಿದ್ದೆ ಎಲ್ಲ ಚೇಂಜಸ್ ಆಗೋದು ಓನ್ಲಿ ವೆನ್ ವಿ ಗೋ ಔಟ್. ಅಂದ್ರೆ ಈಗ ಬಟ್ಟೆ ವಿಚಾರವಾಗಿ ಹೊರಗಡೆ ಹೋಗ್ತಾನೆ ಇರ್ತೀವಿ, ಬೇರೆಯವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ ಇರ್ತೀವಿ. ಆ ರೀತಿ ಒಂದು ಪರ್ಚೇಸಿಂಗ್ ಆಗಲಿ ಅಥವಾ ನಾವು ಕೊರಿಯರ್ ಮಾಡೋದಕ್ಕೆ ಹೊರಗಡೆ ಹೋದಾಗ ಮಾತ್ರ ಸ್ಲೀಪು ಮತ್ತೆ ರೊಟೀನ್ 2 ಚೇಂಜ್ ಆಗ್ತಿರುತ್ತೆ. ಅದು ಬಿಟ್ಟು ಆಕ್ಟಿವಿಟೀಸ್, ಫ್ಲಾಶ್ ಕಾರ್ಡ್ಸ್, ಟಚ್ ವುಡ್ ಎಷ್ಟು ಚೆನ್ನಾಗಿ ಇವಾಗ ಅವ್ರು ಐಡೆಂಟಿಫಿಕೇಶನ್ ಮಾಡ್ತಿದ್ದಾರೆ. ಜೊತೆಗೆ ಒಂದು ಕುತ್ಕೊಂತಿದ್ದಾರೆ, ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಷ್ಟು. ಇವಾಗ ಟ್ರಾವೆಲಿಂಗ್ ಟೈಮಲ್ಲಿ ಹೇಗೆಲ್ಲ ಅವಿಷ್ಕಂಗೆ ಮೇನ್ ಇಂಪಾರ್ಟೆಂಟ್ಲಿ, ಯಾಕಂತಂದ್ರೆ ಅದಿತಿ ಎಲ್ಲಾನು ತಿಂತಾರೆ. ಸೊ ಟ್ರಾವೆಲಿಂಗ್ ಟೈಮಲ್ಲಿ ಯಾವ ರೀತಿ ನಾನು ಪ್ಲಾನ್ ಮಾಡಿದೆ ಅಂತಂದ್ರೆ, ಮನೆ ಊಟ ಎಲ್ಲ ತಿಂತಾರೆ. ಪೂರಿ ಇವಾಗ ನಾವು ಮಧ್ಯಾಹ್ನದ ಏನಾದರೂ ಹೊರಗಡೆ ಹೋದಾಗ ಊಟಕ್ಕೆ ಮೀಲ್ಸ್ ಏನಾದರೂ ತಗೊಂಡ್ರೆ ಅದರಲ್ಲಿ ಪೂರಿನೂ ತಿಂತಾರೆ, ಮೊಸರನ್ನ ತಿಂತಾರೆ, ಸಾಂಬಾರನ್ನ ಒಂದು ಸ್ವಲ್ಪ ಇದು ಮಾಡಿ, ಏನಕ್ಕಂದ್ರೆ ಹೊರಗಡೆ ಸ್ವಲ್ಪ ಖಾರ ಜಾಸ್ತಿ ಹಾಕಿರ್ತಾರೆ, ಟೇಸ್ಟ್ ಚೆನ್ನಾಗಿ ಇರುತ್ತೆ ಅಂತ. ಸೊ ಆ ಥರ ಒಂದು ಸ್ವಲ್ಪ ಮೊಸರನ್ನ, ಆಮೇಲೆ ತರಕಾರಿ ಪಲ್ಯದಲ್ಲಿ ನಾನು ಲಾಸ್ಟ್ ಒಂದ್ಸಲ ದೇವಸ್ಥಾನದ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಆಗ ಆ ಥರ ನಾನು ತಿನ್ನಿಸ್ತೀನಿ ಎಲ್ಲ ಊಟ. ಇವಾಗ ಮಂತ್ರಾಲಯದಲ್ಲೂ ಅಷ್ಟೇ ದೇವ್ರ ಪ್ರಸಾದನೇ ನಾನು
ತಿನ್ಸಿದ್ದು ಅವ್ರಿಗೆ ನೈಟ್ ಹೊತ್ತು. ಆಮೇಲೆ ಮಧ್ಯಾಹ್ನದ ಹೊತ್ತು ಅಲ್ಲೇನೆ ಹೋಟೆಲ್ ಕೃಷ್ಣ ಪ್ರಸಾದ್ ಅನ್ಸುತ್ತೆ ಹೋಟೆಲ್, ಸೊ ಅಲ್ಲೇನೆ ಊಟ ಮಾಡಿಸಿದ್ದು. ತಿರ್ಗಾ ಬೆಳಗ್ಗೆ ಹೇಗೆ ಅಂತಂದ್ರೆ ಈಗ ಬ್ರೆಸ್ಟ್ ಮಿಲ್ಕ್ ಇರೋದ್ರಿಂದ ನನ್ಗಷ್ಟು ಏನು ತೊಂದರೆ ಅಂತ ಅನ್ಸೋದಿಲ್ಲ. ಅಂಡ್ ನಾನು ಇದೇ ಇರಬೇಕು ಅಂತಾನು ಹೇಳಲ್ಲ, ಅಥವಾ ಅದೇ ಬೇಕು ಅಂತಾನು ಹೇಳಲ್ಲ, ಅಥವಾ ಯಾವ ರೀತಿ ಅಂದ್ರೆ ಏನಿದೆಯೋ ಅದನ್ನ ನೋಡ್ತೀನಿ. ಕೆಲವೊಂದ್ಸಲ ಏನಾಗಿತ್ತು ಅಂತಂದ್ರೆ ಐ ಥಿಂಕ್ ನಾವು ಮೈಸೂರಿಗೆ ಹೋಗಿದ್ದಿನ ಮಧ್ಯಾಹ್ನ ಏನೂ ಇಲ್ಲ, ನಾನು ಮೊಸರನ್ನ ತಿನ್ನಿಸ್ತೇನೆ, ನನ್ಗೇನು ತೊಂದರೆ ಇಲ್ಲ, ಇದೇ ಇರಬೇಕು ಅದೇ ಇರಬೇಕು ಅಂತ ಎಲ್ಲ ಏನೂ ಇಲ್ಲ. ಅಂಡ್ ನೀವು ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸ್ಟೋರೆಂಟ್ಗೆ ಹೋದಾಗ ನಾವು ಸಪ್ರೇಟ್ ಆಗಿ ಕೇಳ್ಬೋದು ಕಿಚಡಿ ಈ ರೀತಿ ಬೇಕು ಅಂತ. ಕೆಲವು ಕಡೆ ಪಾಲಕ್ ಕಿಚಡಿ ಎಲ್ಲ ಅವೈಲೇಬಲ್ ಇರುತ್ತೆ, ದಾಲ್ ಕಿಚಡಿ ಅವೈಲೇಬಲ್ ಇರುತ್ತೆ. ಒಂದು 2 ಕಡೆ ನಾವು ಕೋಲಾರ್ಗೆ ಹೋದಾಗ ಆ ರೀತಿ ಮಧ್ಯಾಹ್ನ ಅಲ್ಲ ನೈಟ್ ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಈ ರೀತಿ ಸೊ ಡೆಫಿನೆಟ್ಲಿ ನೀವು ಏನಂತ ಹೇಳೋದು ಫುಡ್ ವಿಚಾರದಲ್ಲಿ ಟ್ರಾವೆಲಿಂಗ್ ಟೈಮಲ್ಲಿ ಕಷ್ಟನೇ ಇಲ್ಲ. ಬಟ್ ತುಂಬಾ ಜನ ಏನಂತ ಅನ್ಕೊಂತಾರೆ ಅಂತಂದ್ರೆ ಮಕ್ಳ ಜೊತೆ ಇದ್ದಾಗ ಫುಡ್ದೇ ತುಂಬಾ ತೊಂದರೆ ಅಂತ. ಬಟ್ ನಂಗೆ ಅದಿತಿ ಇದ್ರಲ್ಲೂ ಪ್ರಾಬ್ಲಮ್ ಆಗ್ಲೇ ಇಲ್ಲ ಫುಡ್ ವಿಚಾರದಲ್ಲಿ. ಇವನ್ ಅವಿಷ್ಕಂದ್ರಲ್ಲೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೈಟೇನೆ ಹೊರಡಬೇಕು ಔಟ್ಸೈಡ್ಗೆ ಅಂತಂದ್ರೆ ನಮ್ಗೇನು ತೊಂದರೆ ಇಲ್ಲ, ಬಿಕಾಸ್ ಅವ್ರಿಬ್ರು ಎಲ್ಲ ಊಟನೂ ನಾನ್ ಕೊಡೋದಕ್ಕೆ ಶುರು ಮಾಡಿದೀನಿ, ಅವ್ರು ತಿಂತಾರೆ. ಆಮೇಲೆ ಸರಿ ವಿಚಾರವಾಗಿ ಅರೌಂಡ್ 9 months 10 monthsಗೆಲ್ಲ ಸರಿ ಅವ್ರಿಗೆ ಹಬ್ಳಿಕೆ ಬಂದ್ಬಿಡ್ತಿತ್ತು, ತಿಂತಾನೆ ಇಲ್ಲ. ಎಷ್ಟು ಅಳ್ತಿದ್ರು ಅಂತಂದ್ರೆ ಅಷ್ಟು ಅಳ್ತಿದ್ರು. ಮುದ್ದೆ ಕೊಟ್ಮೇಲೆ ಆರಾಮಾಗಿ ತಿಂತಿದ್ರು. ಇವಾಗ ನಾವೇನಾದ್ರೂ ನಾಟಿ ಸ್ಟೈಲ್ ಹೋಟೆಲ್ಗೆ ಹೋದ್ರೆ, ನಮ್ಮ ಹೋಟೆಲ್ಗೆಲ್ಲ ಹೋದ್ರೆ ನಾನು ಮುದ್ದೆನೆ ತಿನ್ನಿಸ್ತೀನಿ ಅವ್ರಿಗೆ, ತುಪ್ಪದಲ್ಲಿ ಹೊರಳಿಸಿ. ಅಂದ್ರೆ ಮನೆಯಲ್ಲಿ ಖಾರ ಸ್ವಲ್ಪ ಕಡಿಮೆನೇ ಇರುತ್ತೆ, ಔಟ್ಸೈಡ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಅಲ್ಲಿ ಸಾಂಬಾರ್ನ ನಾನು ತಿನ್ಸಲ್ಲ. ಬಟ್ ಮನೆಯಲ್ಲಿ ಅಂತಂದ್ರೆ ತುಪ್ಪಕ್ಕೆ ಹೊರಳಿಸಿ ಆರಾಮಾಗಿ ಮುದ್ದೆನೆ ತಿನ್ನಿಸ್ತೀನಿ. ಸೊ ಟ್ರಾವೆಲಿಂಗ್ ಟೈಮಲ್ಲಿ ಏನೂ ತೊಂದರೆ ಇಲ್ಲ. ಈಗ ಟ್ರಾವೆಲಿಂಗ್ ಟೈಮಲ್ಲಿ ಸರಿ ಪೌಡರು, ಸರ್ಲ್ಯಾಕ್ಸ್ ಪೌಡರು ಅದೆಲ್ಲ ನಾನು ಅದಿತಿ ಟೈಮಲ್ಲಿ ತೋರಿಸಿದ್ದೆ ಅಲ್ವಾ. ಸೊ ಅವಿಷ್ಕಂಗೆ ಆ ಕನ್ಸಿಸ್ಟೆನ್ಸಿ ಆಗದೇ ಇಲ್ಲ, ಅಂದ್ರೆ ತಿಂತಾನೆ ಇಲ್ಲದೆ ಇರೋದ್ರಿಂದ ನಾನೇನು ಮಾಡಕ್ಕೆ ಹೋಗಿಲ್ಲ. ಸೊ ಅಷ್ಟೇನೆ. ಆಮೇಲೆ ಈಗ ರವಾ ಇದ್ರಲ್ಲಿ ಉಪ್ಮಾ ತರ ಮಾಡ್ಕೊಂಡು ಅದೆಲ್ಲ ಏನು ಬಿಕಾಸ್ ಅವ್ರು ನಾವು ಮಾಡೋ ಒಂದು ಏನು ನಾವು ಮಾಡೋ ಒಂದು ಉಪ್ಮಾ ಅದನ್ನೇ ತಿಂತಾರೆ. ಅವಲಕ್ಕಿನೂ ಕೊಟ್ರೆ ಆರಾಮಾಗಿ ತಿಂತಾರೆ. ಅವ್ರಿಗೆ ಅಂತ ಕಂಪ್ಲೀಟ್ ಆಗಿ ನಾನು ಸಪ್ರೇಟ್ ಅಂತ ಏನು ಮಾಡಿಲ್ಲ. ಸೊ ಟ್ರಾವೆಲಿಂಗ್ ಅಲ್ಲಿ ನಮ್ಗೇನು ತೊಂದರೆ ಆಗಿಲ್ಲ. ಸೊ ನೀವೇನಾದ್ರೂ ಟ್ರಾವೆಲಿಂಗ್ ಮಾಡ್ತಿರೋ ದಯವಿಟ್ಟು ಭಯ ಪಡಕ್ ಹೋಗ್ಬಿಡಿ. ಮಕ್ಕಳು ರೆಡಿ ಇರ್ತಾರೆ, ನಾವೇ ಕೊಡೋದಿಲ್ಲ ಅಷ್ಟೇ. ಮೇಕ್ ಶೋರ್ ದಿನಕ್ಕೆ ಒಂದು ತರಕಾರಿ, ದಿನಕ್ಕೆ ಒಂದು ಹಣ್ಣಿರ್ಲಿ, ಅಷ್ಟೇನೆ ಸಾಕು. ಅಂಡ್ ಬಾಳೆಹಣ್ಣು ತುಂಬಾ ಚೆನ್ನಾಗಿ ತಿಂತಾರೆ. ಪ್ರತಿದಿನ ಒಂದು ಬಾಳೆಹಣ್ಣು ಅವಿಷ್ಕಂಗೆ ಅದಿತಿಗೆ ಇಬ್ರಿಗೂ ಕೊಡ್ತೀನಿ ಬಾಳೆಹಣ್ಣು. ಅಂಡ್ ಬೇರೆ ಹಣ್ಣುಗಳು ದಾಳಿಂಬೆ ಹಣ್ಣು, ಆಪಲ್ ಅದೆಲ್ಲ ವಾರಕ್ಕೆ 2 ರಿಂದ 3 ಸಲ. ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಾನು ಬನಾನನ ಪ್ರತಿದಿನ ಇರುತ್ತೆ, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಹಣ್ಣು, ಆಪಲ್ ದಾಳಿಂಬೆ. ಆಪಲ್ ಎಲ್ಲ ಇಬ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಚಿನಿ ಆಪಲ್ 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 ಸೊ ಇಬ್ರಿಗೂ ಇಷ್ಟ ಆಗುತ್ತೆ. ಸೊ ಆ ರೀತಿ ಪಪ್ಪಾಯ ಕೊಡ್ತೀನಿ ಮನೇಲೇನೆ. ಒಂದು ಚಿಕ್ಕ ಪೀಸ್ ಮಾಡಿದ್ರೆ ಅವರೇ ತಿಂತಾರೆ. ಸ್ಕ್ರಾಂಬಲ್ಡ್ ಎಗ್ ನಾನು ಸ್ನಾಕ್ಸ್ ರೆಸಿಪಿನೂ ತೋರಿಸಿದ್ದೀನಿ. ಸ್ಕ್ರಾಂಬಲ್ಡ್ ಎಗ್ನ ಕೊಡ್ತೀನಿ. ತುಂಬಾ ಜನ ಕೇಳೋದು ನಮ್ಮ ಮಗುಗೆ ಎಗ್ಗೆ ತಿನ್ನಲ್ಲ ಅಂತ. ಅಭ್ಯಾಸ ಮಾಡಿ ಮಕ್ಳು ತಿಂತಾರೆ. ಈ 3 ಫಾರ್ಮಲ್ಲೂ ತಿಂತಾರೆ. ಒಂದು ಬಾಯ್ಲ್ಡ್ ಎಗ್ಗು, ಇನ್ನೊಂದು ಆಮ್ಲೆಟ್, ಇನ್ನೊಂದು ಸ್ಕ್ರಾಂಬಲ್ಡ್. 3 ರೀತಿನೂ ಅವ್ರಿಗೆ ನಾನು ಕೊಡ್ತೀನಿ. ಸ್ಕ್ರಾಂಬಲ್ಡ್ ಅಲ್ಲಿ 2 ತಿಂತಾರೆ, ಬಾಯ್ಲ್ಡ್ ಎಗ್ ಅಲ್ಲಿ ಮಾತ್ರ ಅದು ವೈಟ್ ಮಾತ್ರ ತಿನ್ನೋದು. ಸೊ ಇಷ್ಟೇನೆ ಅನ್ಸುತ್ತೆ ನಾನೆಲ್ಲ ನೋಟ್ ಮಾಡ್ಕೊಂಡಿದ್ದು. ಸ್ಲೀಪು, ಆಕ್ಟಿವಿಟೀಸು, ರೊಟೀನು. ಆಕ್ಟಿವಿಟೀಸ್ ಅಲ್ಲಿ ಇವಾಗ ಚೆನ್ನಾಗಿ ನಡೀತಿದ್ದಾರೆ. ಲೈಕ್ ಶಿ ಕಮ್ಸ್ ಅಪ್ ಟು 20 to 25 ಹೆಜ್ಜೆ ಇಡ್ತಾರೆ. ಅದಾದ್ಮೇಲೆ ಕುತ್ಕೊಂಡು, ಅಂಬೆಗಾಲೇ ಫಾಸ್ಟ್ ಅಲ್ವಾ ಮಕ್ಳುಗಳಿಗೆ. ಸೊ ಅದೇನೆ ಅವ್ರಿಗೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಅನ್ಸುತ್ತೆ. ಸೊ ಇಷ್ಟು ಅವಿಷ್ಕ ಅದಿತಿ ಅಂತಾನೇ ಬರುತ್ತೆ ನನಗಂತೂ. ಸೊ ಅವಿಷ್ಕ ಒಂದು ಫುಡ್ ರೊಟೀನ್ ಟ್ರಾವೆಲಿಂಗ್ ಟೈಮಲ್ಲಿ ಹೇಗೆಲ್ಲ ನಾವು ಪ್ಲಾನ್ ಮಾಡಿದ್ವಿ ಅಂತ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದಿತಿಸ್ ಕಂಪ್ಲೀಟ್ ಹೋಮ್ ಸ್ಕೂಲಿಂಗ್ ಅಂಡ್ ಯಾಕೆ ಸ್ಕೂಲ್ ಸೇರಿಸಿಲ್ಲ, ಏನ್ ಪ್ಲಾನ್ ಮಾಡ್ಕೊಂಡು ಸೇರಿಸಿಲ್ಲ, ಏನೆಲ್ಲ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಅವ್ರಿಗೆ ಅಂತ ನಾನು ಅದನ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ವಿ. ಅಂಡ್ ಇನ್ನೊಂದು ರಿಕ್ವೆಸ್ಟ್ ವಿಡಿಯೋ ಏನು ಅಂತಂದ್ರೆ ಬ್ರೇಸ್ಲೆಟ್ಸ್. ಇದು ನಿಜವಾದ ಅಂದ್ರೆ ಏನಂತ ಹೇಳೋದು, ಟ್ರಸ್ಟೆಡ್ ಕಡೆಯಿಂದ ಬ್ರೇಸ್ಲೆಟ್ಸ್ ನ ತರಿಸ್ಕೊಂಡಿರೋದ ಅಥವಾ ಹೇಗೆ ಬಾಯ್ಗೆ ಹಾಕ್ಬಾರ್ದು, ಹೇಗೆ ಯೂಸ್ ಮಾಡಬೇಕು, ಆಮೇಲೆ ಯಾವಾಗ ಯೂಸ್ ಮಾಡಬೇಕು, ಯಾರೆಲ್ಲ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ತುಂಬಾ ಕ್ವಶನ್ಸ್ ಇದೆ. ನಾನು ಅದನ್ನ ಮಾಡ್ತೀನಿ. ಆಕ್ಚುಲಿ ನಂದು ಏನ್ ಗೊತ್ತಾ, ಇವಾಗ ಡಾನ್ಸ್ ಕ್ಲಾಸಿಂದ ಬಂದ್ವಿ, ಹಾಲ್ ಕಾಯಿಸೋದಕ್ಕೆ ಇಟ್ಬಿಟ್ಟು ನಾನು ವಿಡಿಯೋ ಮಾಡ್ಬಿಟ್ಟು ಇವಾಗ ರೈಟ್ ನೆಕ್ಸ್ಟ್ ನಾನು 6:45ಗೆ ನಾನು ಟೈಮ್ ತೋರಿಸ್ತೀನಿ. ಚಿನಿ ಫೋನ್ ತಗೊಂಡ್ ಬರೋ. ಕರೆಕ್ಟಾಗಿ 6:45ಗೆ ಒಂದು ಥೆರಪಿ 6:30ಗೆ ಇದ್ದಿದ್ದನ್ನು ನಾನು 6:45ಗೆ ಕೊಟ್ಟಿದ್ದೀನಿ. 6:45 ಒಂದು ನಿಮಿಷ ಫೋನ್ ತೊಗೊಂಡು ಬರೋದು ಚಿನ್ನ. 6:45 7:30 ಸೆಷನ್ ಇರ್ತದೆ. ಆ 7:30 ಸೆಷನ್ ಮುಗಿಸಿದ ತಕ್ಷಣ ನಾನು ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಇವ್ರಿಗೆಲ್ಲ ಊಟ ಮಾಡಿಸಿ, ಕಣ್ಣು ಬೀಳ್ದು ಕೆಳಗಡೆ ಚಿನ್ನಿ, ಊಟ ಮಾಡಿಸಿ. ನೋಡಿ ಇವಾಗ ಟೈಮ್ ಒಂದು ನಿಮಿಷ ಇದರಲ್ಲಿ ನೋಡಿ ಇಲ್ಲಿ. ಅಯ್ಯೋ ಇದು ಅದಿತಿ.
ಕರೆಕ್ಟಾಗಿ 6:39 ಇತ್ತು, ಇವಾಗ 6:40 ಆಗಿದೆ. ಸೊ ಈ ರೀತಿ ಕಂಪ್ಲೀಟ್ ಪ್ಯಾಕ್ಡ್ ಆಗಿರೋದ್ರಿಂದ ನನಗೆ ಕರೆಕ್ಟಾಗಿ ಒಂದು ಸ್ಟ್ರೆಚಲ್ಲಿ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಡೂ ಡೈಲಿ ವ್ಲಾಗ್ಸ್. ಅದನ್ನ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಹೇಳ್ಬಿಡಿ. ಬಾಯ್ ಈ ಕಡೆ ಬಂದು ಹೇಳೋ ಬಾಯ್ ಬಾಯ್. ಹೆಂಗಿತ್ತು ಮಗ್ನೆ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿರೋದು? ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದ್ರು ಅದಿತಿ. ನೆಕ್ಸ್ಟ್ ಅದಿತಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಅದಿತಿ ಬಗ್ಗೆ ಹೇಳ್ತೀನಿ ಬಿಡಿ ಅಲ್ವಾ ಮಗ್ನೆ? ಹೆಂಗಿತ್ತು ಮಗ್ನೆ? ಇವಾಗ ಹೊಸ ಫ್ರೆಂಡ್ಸ್ ಜೊತೆ ಆಚೆ ಆಟ ಆಡಕ್ ಹೋಗ್ತಾರೆ, ಗೊಂಬೆ ಮರಿ. ಎಸ್ ಬಾಯ್ ಬಾಯ್. ಇಲ್ಲ ಫ್ರೆಂಡ್ಸ್ ಅವರೇ, ಯಾರು ಗೊತ್ತಾ, ಅಕ್ಕ ತಂಗಿ ಮತ್ತೆ ಅಕ್ಕ ಮತ್ತೆ ಬಾಯ್. ಓಕೆ ಬಾಯ್. ಅಂಡ್ ಇವತ್ತು ಒಂದು ನಿಮಿಷ, ಇವತ್ತು ನಾನು ಹಾಕೊಂಡಿರೋದು ಅದಿತಿ ಅವಿಷ್ಕಾ ಸ್ಟೈಲ್ ಪೇಜ್ ಅಲ್ಲಿ ಕಾರ್ಡ್ ಸೆಟ್. ಇದು ಬ್ಲಾಕ್ ಕಲರ್ ಕಂಪ್ಲೀಟ್ ಡಿಸೈನ್ ಬರುತ್ತೆ. ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ಅದ್ರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ ಮಾಡಿ. ಬಾಯ್, ಟೇಕ್ ಕೇರ್.